ಮರಿಯಳು ಆಯ್ಕೆ ಮಾಡ್ಕೊಳ್ತಾಳೆ ನೋಡಿ. ಏನದು? ದೇವರ ಸನ್ನಿಧಿಯಲ್ಲಿ ಕುಂತ್ಕೊಂಡು ದೇವರ ಮಾತುಗಳನ್ನ ಕೇಳುವಂತ ಒಂದು ಭಾಗ ಆಯ್ಕೆ ಮಾಡ್ಕೊಳ್ತಾರೆ. ಅನೇಕ ಸಾರಿ ನಾವು ಆಯ್ಕೆ ಮಾಡ್ಕೊಳ್ತೀವ್ರಿ, ಏನು ಇವ್ರ ಬಗ್ಗೆ ಮಾತಾಡೋದು. ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ನೀನು ದೇವರ ಬಗ್ಗೆ ಮಾತಾಡ್ಲಿಕ್ಕೆ ದೇವರ ಮುಂದೆ ನೀನು ಕುಳಿತುಕೊಳ್ಳುವುದಾದ್ರೆ ಅನೇಕ ಗೂಢಾರ್ಥಗಳನ್ನ ದೇವರು ನಿನಗೂ ನನಗೂ ತಿಳಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಅಬ್ರಹಾಮನಿಗೆ ತಮ್ಮ ಇದ್ದ, ತಮ್ಮನ ಮಗ ಇದ್ದ, ಅವ್ರ ಹೆಂಡತಿ ಇದ್ರು, ಅನೇಕ ಅವನದೇ ಆದಂತ ಒಂದು ಸಂಬಂಧ ಇತ್ತು, ಕುಟುಂಬ ಇತ್ತು. ಆದ್ರೆ ಅದೆಲ್ಲವನ್ನ ಕರೆದುಕೊಂಡು ಹೋಗಿ ದೇವರಿಗೆ ನಂಬಿಗಸ್ತನಾಗಿ ಬದುಕಿ ಯಜ್ಞ ವೇದಿಯನ್ನ ಕಟ್ಟಿ ಎಲ್ಲರನ್ನ ಕರೆದುಕೊಂಡು ಆರಾಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಅಬ್ರಹಾಮನ ಸಂತತಿ ಆಶೀರ್ವಾದ ನಿಧಿಯಾಗಿ. ಹಲ್ಲೆಲೂಯಾ. ಇವತ್ತು ನೀನು ಆಶೀರ್ವಾದ ಹೊಂದಬೇಕಾ? ಆಶೀರ್ವಾದಕ್ಕೋಸ್ಕರ ಬರಬೇಡ, ಆಶೀರ್ವಾದ ಕೊಡುವಂತ ದೇವರನ್ನ ಘನಪಡಿಸುವುದಕ್ಕಾಗಿಲ್ಲ. ಅದಕ್ಕೆ ಅಬ್ರಹಾಮನು ಕರೆದಂತ ದೇವರ ಮಾತನ್ನ ಕೇಳಿ ಸುಮ್ನೆ ಹೋಗ್ತಾ ಇಲ್ಲ. ದೇವರೇ ನಾನು ಆಶೀರ್ವದಿಸು ಹೇಳಿದೆಯಲ್ಲ, ಆಶೀರ್ವದಿಸು ಹೇಳಿದೆಯಲ್ವಾ, ಆಶೀರ್ವದಿಸು ಎಂಬುದಾಗಿ ಹೋಗ್ತಾ ಇಲ್ಲ. ಅವನು ದೇವರನ್ನು ಆರಾಧಿಸುವಂತದ್ದನ್ನ ಕಲಿತಾ ಇದ್ದಾನೆ. ದೇವರಿಗೆ ಮಾನ ಸಲ್ಲಿಸುವುದನ್ನ ಕಲಿತಾ ಇದ್ದಾನೆ. ದೇವರಿಗೆ ಮಹಿಮೆ ಸಲ್ಲಿಸುವುದನ್ನ ಕಲಿತಾ ಇದ್ದಾನೆ. ದೇವರಿಗೆ ಘನತೆಯನ್ನ ಸಲ್ಲಿಸುವುದನ್ನ ಕಲಿತಾ ಇದ್ದಾನೆ. ದೇವರಿಗಿಂತಲೂ ಪ್ರಾಮುಖ್ಯವಾದದ್ದು ಬೇರೆ ಯಾವುದು ಇಲ್ಲ ಎಂಬುದಾಗಲೇ ಅವನು ಅರಿತುಕೊಂಡು ದೇವರ ಪಾದದಲ್ಲಿ ಕುಳಿತುಕೊಂಡು ದೇವರನ್ನ ಆರಾಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, 2 ಅಧ್ಯಾಯದಲ್ಲೇ 4 ಸಾರಿ ಯಜ್ಞ ವೇದಿಯನ್ನ ಕಟ್ಟಿ ಆರಾಧನೆ ಮಾಡಿದನೆಂಬುದಾಗಲಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಇವತ್ತು ನೀನು ನಾನು ಆರಾಧನೆ ಎಷ್ಟೊತ್ತು ಮಾಡ್ತಾ ಇದ್ದೀವಿ? ಎಷ್ಟೊತ್ತು ನಾವು ದೇವರಿಗೆ ಸ್ತೋತ್ರ ಆಡ್ತಾ ಇದ್ದೀವಿ? ನಾವು ಸಭೆಗೆ ಬಂದಾಗ ಅಷ್ಟೇ ಪಾಸ್ಟ್ರೆ ನಿಮ್ಮ ಜೊತೆ ಸೇರಿ ನೀವು ಹಾಡ್ರ ಹಾಡ್ತೀವು, ನೀವು ಕುಣಿದ್ರ ಕುಣಿತೀವು. ಮೊದಲು ನಿಮ್ಮ ಜೀವಿತವನ್ನ ಸರಿಪಡಿಸಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸುವುದನ್ನ ಕಲಿ. ಎಲ್ಲರ ಜೊತೆ ಮಾಡ್ತೀವಿ, ಅದ್ ಬೇಕಾಗಿಲ್ಲ ರೀ. ವೈಯಕ್ತಿಕವಾಗಿ ಕುಂತ್ಕೊಳ್ರಿ. ಅದಕ್ಕೆ ನೋಡ್ರಿ, ಅಬ್ರಹಾಮನು ಮಮ್ರೆ ಅನ್ನುವಂತ ತೋಪಿಗೆ ಹೋಗಿ ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸಂಬಂಧವನ್ನ ಕಳೀತಾ ಇದ್ದಾನೆ, ಸಮಯವನ್ನ ಕಳೀತಾ ಇದ್ದಾನೆ. ದೇವರು ಅದನ್ನ ನೋಡಿದಂತ ದೇವರು ಅವನೊಟ್ಟಿಗೆ ಅಲ್ಲಿ ಮಾತನಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಮಾತನಾಡ್ತಾ ಮಾತನಾಡ್ತಾ ಅಬ್ರಹಾಮನು ಯಾವುದನ್ನು ಕೇಳಲಿಲ್ಲ. ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ಮುಂದಿನ ವರ್ಷ ನಾನ್ ಬರೋ ದಿನಮಾನಗಳಲ್ಲಿ ನಿನಗೊಂದು ಗಂಡು ಮಗು ಇರುತ್ತೆ ಎಂಬುದಾಗಿ ಆಶೀರ್ವಾದದ ಮಾತನ್ನ ಕೊಟ್ಟು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಕೇಳಿಲ್ಲ ಅಬ್ರಹಾಮನು ಮಾಡ್ತಾ ಇರೋದೊಂದೇ, ದೇವರೇ ನಿನಗೆ ಸ್ತೋತ್ರ, ನನಗೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನನ್ನು ಈ ಜಾಗಕ್ಕೆ ನಡೆಸಿದ್ದಕ್ಕಾಗಿ ಸ್ತೋತ್ರ, ನನಗೆ ಈ ಸ್ಥಳದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಸಮಸ್ಯೆಗಳು ಬಂದಿರುವುದಕ್ಕಾಗಿ ಸ್ತೋತ್ರ, ನನ್ನ ಸಮಾಧಾನಗಳು ಕೆಡಿಸ್ತಾ ಇರುವುದಕ್ಕಾಗಿ ಸ್ತೋತ್ರ, ನನ್ನ ಸಂಬಂಧಗಳು ಕರ್ತನೆ ಅಪ್ಪ ನನ್ನನ್ನ ಬಿಟ್ಟು ಹೋಗಿರುವುದಕ್ಕಾಗಿ ಸ್ತೋತ್ರ, ನನ್ನ ಜೊತೆ ನನ್ನ ಸಂಬಂಧಗಳು ಇರ್ತಾ ಇರುವುದಕ್ಕಾಗಿ ಸ್ತೋತ್ರ, ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ ಮಾಡುವುದನ್ನ ಕೇಳಿದಂತ ದೇವರು ಪರಲೋಕದಲ್ಲಿ ಕುಂತ್ಕೊಳ್ಳಿಲ್ಲ, ಇಳಿದು ಓಡೋಡಿ 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 ಅಬ್ರಹಾಮನ ಹತ್ರ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯಾರಾದ್ರೂ ವೈಯಕ್ತಿಕವಾಗಿ ಕಳೆಯುವಂತ ಜನರಿದ್ದೀರಾ? ದೇವರಿಗೆ ಸ್ತೋತ್ರ ಮಾಡುವಂತ ಜನರಿದ್ದೀರಾ? ಆ ಮಮ್ರೆ ತೋಪನ್ನ ಆಯ್ಕೆ ಮಾಡಿಕೊಳ್ಳುವಂತ ದೇವ ಮಕ್ಕಳು ಯಾರಾದ್ರೂ ಇಲ್ಲಿರುವುದಾದ್ರೆ ಶಬ್ದವನ್ನೆತ್ತಿ ದೇವರಿಗೆ ಒಂದು ಸ್ತೋತ್ರ ಹೇಳೋಣವೇ. ನೀನು ಆ ರೀತಿಯಾಗಿ ಸಮಯವನ್ನ ಕಳೆಯುವಾಗ ದೇವರು ನಿನ್ನನ್ನ ಹುಡುಕಿಕೊಂಡು ಬಂದ. ಹಲ್ಲೆಲೂಯಾ. ನೀನು ಕೇಳದೆ ಇರುವುದನ್ನ ನಿನಗೆ ಕೊಡ್ತಾನೆ. ಅಬ್ರಹಾಮನು ಕೇಳಿಲ್ಲ ಹಾಗೆ. ದೇವರೇ ಹೇಳ್ತಾ ಇದ್ದಾನೆ, ಬರೋ ವರ್ಷ ನಿನ್ನ ಕೈಯಲ್ಲಿ ಒಂದು ಗಂಡು ಮಗು ಇರುತ್ತೆ. ಹಲ್ಲೆಲೂಯಾ. ಯಜ್ಞ ವೇದಿ ಕಟ್ಟಲಿಕ್ಕೆ ಯೋಚನೆ ಮಾಡಿ, ಕತ್ತಿ ಆರಾಧನೆ ಮಾಡ್ಲಿಕ್ಕೆ ಯೋಚನೆ ಮಾಡ್ಕೊಳ್ರಿ. ಬೈಬಲ್ ವಾಕ್ಯ ಹೇಳುತ್ತೆ, ನಮ್ಮ ದೇವರು ಎಲ್ಲಿ ಇರುವಂತ ದೇವರಂತ್ರಿ?
ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು. ಹಲ್ಲೆಲೂಯಾ. ಪರಲೋಕ ಆತನಿಗೆ ಸಿಂಹಾಸನ ಆಗಿರಬಹುದು. ಈ ಭೂಮಿಯ ಮೇಲೆ ಒಂದು ಹರಕು ಗುಡಿಸಲಲ್ಲಿ, ಯಾರು ಇಲ್ಲದೆ ಇರುವಂತ ಸ್ಥಳದಲ್ಲಿ, ಯಾರು ಸಂಧಿಸದೆ ಇರುವಂತ ಸ್ಥಳದಲ್ಲಿ, ಯಾರು ನನ್ನನ್ನ ಸನ್ಮಾನಿಸದೆ ಇರುವಂತ ಸ್ಥಳದಲ್ಲಿ ನೀನು ಕುಳಿತುಕೊಂಡು ಮೊಣಕಾಲಾಕಿ ಸ್ತೋತ್ರಗಳನ್ನ ಹೇಳಿ ದೇವರನ್ನ ಮಹಿಮೆ ಪಡಿಸುವುದಾದ್ರೆ ಆ ಕರ್ತನು ನಿನ್ನನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ.